ನೋಡಬಹುದು. ಇಲ್ಲಿ 30 ಲಾರಿಗಳಿಂದ ಹೆಚ್ಚು ಕಡಿಮೆ ಈ 30 ಲಾರಿಗಳಿಗೂ ಕೂಡ ಯಾವುದೇ ನಂಬರ್ ಪ್ಲೇಟ್ ಇರುವುದಿಲ್ಲ, ಜಿಪಿಎಸ್ ಇರುವುದಿಲ್ಲ. ಒಂದೇ ಪರ್ಮಿಟ್ ಅನುಸರಿಸಿ ಎಲ್ಲಾ ಲಾರಿಗಳು ಸುತ್ತಕೊಂಡು ಬರ್ತಾರೆ. ಗಾಡಿ ಮಕ್ಕಳು ಹೋದಂಗ ಒಬ್ರಿಗೆ ಏನ್ ತೊಂದ್ರೆ ಆಗಲ್ಲ. ಗಾಡಿ ವಿಡಿಯೋ ಮಾಡ್ತಾರೆ, ನಂಬರ್ ಪ್ಲೇಟ್ ಇಲ್ಲ ಅಂತ. ಎಷ್ಟು ಗ್ರಾಸಿನ ಟಿಪ್ಪರ್ ಅದ? ಎಷ್ಟು ಗಾಡಿ ನಂಬರ್ ಪ್ಲೇಟ್ ಇಲ್ಲ? ಅಲ್ರಿ ನಂಬರ್ ಪ್ಲೇಟ್ ಅದಕ್ಕೆ ಪರ್ಮಿಷನ್ ಇಲ್ರಿ, ಇದಕ್ಕೆ ಈ ಪಾಯಿಂಟಿಗೆ ಪರ್ಮಿಟ್ ಇಲ್ಲ, ಗಾಡಿಗೆ ಪರ್ಮಿಟ್ ಇಲ್ಲ ನೋಡ್ರಿ. ಗಾಡಿಗೆ ಪರ್ಮಿಟ್ ಇಲ್ಲ, ಅದಕ್ಕೂ ಬೋರ್ಡ್ ಇಲ್ಲ, ಏನಿಲ್ರಿ. ಇವು 3-4 ದಿನ ನಾವು ದಿನ ನೋಡಾಕತ್ತೀರಿ. ಮೊನ್ನೆ ಲೋಡ್ ಆಗಿ ಒಳಗ ಒಂದ್ 3 ಇಟ ಲೋಡ್ ಆಗೈತಲ್ರಿ, ಅದು ಲೋಡ್ ಆಗೈತ್ರಿ. 1000 ಸಾಹೇಬ್ರ ಬೀಟ್ ಯಾರು ಬಂದಿಲ್ಲ? ನಾವ್ ಈಗ ಗಾಳಿ ಹೆಂಗ್ ತಿರುಗಂಗೆ ಅದೇ ನಾನು ನೋಡಿ ಅಲ್ಲೇ ಅಶೋಕ್ ವಿಚಾರ ಬರ್ತಾಗ ಇವತ್ತು ಕರ್ನಾಟಕ ಆರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಟಿ.ಎನ್. ನಾರಾಯಣಗೌಡರು ಹಾಗೂ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತಹ ಗಣಪತಿ ಗೌಡರ ಜೊತೆಗೆ ಇವತ್ತು ತುಮಕೂರು ತಾಲೂಕಿನಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ. ಕಾರಣ ಯಾಕಂತ ಹೇಳಿದ್ರೆ, ಎಗ್ಗಿಲ್ಲದೆ ಮರಳು ಗಣಿಗಾರಿಕೆ ನಮ್ಮ ಹುನಗುಂದ ಹಾಗೂ ಇಳಕಲ್ ಅವಳಿ ತಾಲೂಕಿನಲ್ಲಿ ಮಾಡ್ತಿರುವ ಒಂದು ಕಾರಣಕ್ಕೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ. ಇವತ್ತು ಸರ್ಕಾರದಿಂದ ಪರವಾನಗಿ ಪಡೆದಂತ ಎಷ್ಟೋ ಮರಳು ಗಣಿಗಾರಿಕೆಯನ್ನು ಮಾಡತಕ್ಕಂಥ ಪ್ರತಿಯೊಬ್ಬ ಮಾಲೀಕರು ಸರ್ಕಾರದ ಕಾನೂನನ್ನ ಗಾಳಿಗೆ ತೂರಿ ಅಲ್ಲಿ ಮರಳು ದಂಧೆಯನ್ನ ಮಾಡ್ತಾ ಇದ್ದಾರೆ. ತೂಕಕ್ಕೆ ಇರ್ತಕ್ಕಂಥ ವೇಬ್ರಿಡ್ಜಿನಲ್ಲಿ ಗಾಡಿಗಳನ್ನ ತೂಕಕ್ಕೆ ಇಳಿಸದೆ ಹಾಗೂ ಆ ಗಾಡಿಗಳಿಗೆ ಎಲ್ಲಿವರೆಗೆ ಉಸುಕನ್ನ ಹಾಕ್ಲಿಕ್ಕೆ ಟನ್ನೇಜ್ ಇರುತ್ತೆ, ಆ ಟನ್ನೇಜನ್ನು ಮೀರಿ ಕೂಡ ಮತ್ತು ಗಾಡಿಗಳಿಗೆ ಎಷ್ಟೋ ಲಾರಿಗಳಿಗೆ ಜಿಪಿಎಸ್ ಇಲ್ಲದೆ ಒಂದೇ ಗಾಡಿಯ ಪರವಾನಗಿಯನ್ನು ಇಟ್ಕೊಂಡು ಸುಮಾರಷ್ಟು ಗಾಡಿಗಳಲ್ಲಿ ಅವರು ಉಸುಕನ್ನ ಮರಳನ್ನ ಸಾಗಿಸ್ತಕ್ಕಂಥದ್ದು. ಮತ್ತು ಸರ್ಕಾರದ ದರ ಏನಿದೆ, ಉದಾಹರಣೆ 1 ಟನ್ನಿಗೆ 920 ರೂಪಾಯಿ ಇದ್ರೆ, ಉದಾಹರಣೆ ಒಂದು ಲಾರಿಯಲ್ಲಿ ಹತ್ತತ್ರ ಅಂದ್ರೆ ಒಂದು 8 ಟನ್ ಕೊಡ್ತಕ್ಕಂಥದ್ದು ಅಂದ್ರೆ 4 ಕ್ರಾಸ್ ಉಸುಕು ಕುತ್ಕೊಂಡ್ರು ಕೂಡ 920 ರೂಪಾಯಿ, ಹಾಗೆ 7360 ರೂಪಾಯಿ ಉಸುಕಿನ ದರ ಆಗುತ್ತೆ. ಲಾರಿಯ ಬಾಡಿಗೆ ಅಂತ ಹಿಡ್ಕೊಂಡು ಒಂದು 5,000-6,000 ಸೇರಿಸಿದ್ರು ಒಂದು 13,000 ರಿಂದ 14,000 ಆಗ್ಬೋದು. ಹುನಗುಂದಕ್ಕೆ ಬಂದು ಉಸುಕು ಹಾಕ್ಬೇಕು ಅಂತ ಹೇಳಿದ್ರೆ 14,000 ತಗೊಳ್ಳಿ, 15,000. ಹುನಗುಂದ ಆಟೆ ಅಂಗಡಿ ಹಿಡ್ಕೊಂಡು 25,000, ಬಾಗಲಕೋಟೆಗೆ ಹೋದ್ರೆ 35,000. ಎಕ್ಕಿನ ದರವನ್ನು ಅವರೇ ಫಿಕ್ಸ್ ಮಾಡ್ತಾ ಇದ್ದಾರೆ. ಮರಳು ದಂಧೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬ ಮಾಲೀಕರು, ಲಾರಿಯವರು.
ಮತ್ತು ಇದಲ್ಲದೆ ಎಷ್ಟೋ ಉಸುಕನ್ನ ಎಲ್ಲಿ ಮರಳು ದಂಧೆಯನ್ನ ಮಾಡ್ತಿದ್ದಾರೆ, ಉಸುಕನ್ನ ಬಗಿತಿದ್ದಾರೆ, ಅಲ್ಲಿ ಎಷ್ಟೋ ಕಡೆಗೆ ಪರವಾನಗಿ ಇಲ್ಲ. ಉದಾಹರಣೆ ದಾಸಪಾಳ ಗ್ರಾಮದಲ್ಲಿ ನೋಡ್ಬೋದು, ಒಂದು 2-3 ಹಂತದಲ್ಲಿ ಪರವಾನಗಿನೇ ಇಲ್ಲ. ಅಲ್ಲಿ ರಾತ್ರಿ ಹಗಲು ಒಂದು 30ರಿಂದ 40 ಲಾರಿ ಉಸುಕನ್ನ ತುಂಬ್ತಾ ಇದ್ದಾರೆ. ಕರಡಿಯಲ್ಲಿ ಕೂಡ ಒಂದು ಉಸುಕಿನ ಪರ್ಮಿಟ್ ಇಲ್ಲ, ಅಲ್ಲಿ ಕೂಡ ಪರವಾನಗಿ ಇಲ್ಲ, ಅಲ್ಲಿ ಕೂಡ ಉಸುಕನ್ನ ತುಂಬ್ತಾ ಇದ್ದಾರೆ. ಸುರೇಶ್ ರಾಠೋಡ್ ಅಂತಕ್ಕಂಥ ವ್ಯಕ್ತಿ ಶ್ರೀದೇವಿ ಮಿನರಲ್ಸ್ ನಲ್ಲಿ ಪರ್ಮಿಟ್ ಇದೆ, ಅಲ್ಲಿ ಉಸುಕನ್ನ ತುಂಬೋದು ಕಡಿಮೆ. ಪರ್ಮಿಟ್ ಇಲ್ಲದ ಜಾಗಗಳಲ್ಲಿ, ಪರವಾನಗಿ ಇಲ್ಲದ ಜಾಗಗಳಲ್ಲಿ ರಾತ್ರಿ ಹಗಲು ಉಸುಕಿನ ದರೋಡೆಯನ್ನ ಮಾಡ್ತಿದ್ದಾರೆ. ಈ ವಿಷಯವನ್ನ ತಾಲೂಕಿನ ತಹಸೀಲ್ದಾರರು ತಿಳಿಸಿದ್ದೀವಿ. ಭೂ ಮತ್ತು ಗಣಿ ವಿಜ್ಞಾನ ಮೈನ್ಸ್ ಅಂಡ್ ಜ್ಯುವೆಲರ್ಸ್ ಅವರು ಕೂಡ ಹೋಗಿ ಅವರ ಡಿಡಿಎವನ್ನು ತಿಳಿಸಿದ್ದೀವಿ. ನಮ್ಮ ತಾಲೂಕಿನ ಇನ್ಚಾರ್ಜ್ ಅಂತ ಶ್ರಾವಣಿ ಮೇಡಮ್ ಅವರು ಕೂಡ ತಿಳಿಸಿದ್ದೀವಿ. ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದೀವಿ. ಇವತ್ತಿಗೆ 3ನೇ ದಿನ, ಇನ್ನೂ ಕೂಡ ಅಲ್ಲೇನು ಮರಳು ದಂಧೆಯನ್ನ ಮಾಡ್ತಿದ್ದಾರೆ ಪರವಾನಗಿ ಇಲ್ಲದಂತ ಸ್ಥಳಗಳಲ್ಲಿ, ಅವುಗಳನ್ನ ಯಾವುದೇ ಅಧಿಕಾರಿಗಳು ಹೋಗಿ ಬಂದ್ ಮಾಡಿಸಿಲ್ಲ. ಪ್ರತಿದಿನ ನಮ್ಮವ್ರು ಹೋಗಿ ನೋಡ್ತಾರೆ. ಬೆಳಗ್ಗೆ 30 ಲಾರಿಗಳಲ್ಲಿ ಉಸುಕು ತುಂಬಿಕೊಳ್ಳಿಕ್ಕೆ ನಿಂತಿರ್ತವೆ. 3ರಿಂದ 4 ಇಲಾಖೆಗಳು ಜೆಸಿಬಿಗಳು ಉಸುಕನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾವೆ. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರ ಅಥವಾ ಅಧಿಕಾರಿಗಳಿಗೆ ಏನಾದರೂ ಶಾಮೀಲಾಗಿದ್ದಾರ? ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಏನಾದ್ರೂ ಇದೆಯಾ? ಭೂಮಿಯನ್ನ ಬಗೆದಿದ್ದಾರೆ, ಸರ್ಕಾರಕ್ಕೆ ರಾಜಧನ ಹೋಗ್ತಿಲ್ಲ, ಸರ್ಕಾರಕ್ಕೆ ಬೊಕ್ಕಸ ಹೋಗ್ತಿಲ್ಲ. ಇಂಥ ಬೊಕ್ಕಸ ಹೋಗುವುದನ್ನ ಕಣ್ತಪ್ಪಿ ಮಾಡತಕ್ಕಂಥ ವ್ಯಕ್ತಿಗಳ ಮೇಲೆ ಇವರು ಕಾನೂನಿನ ಕ್ರಮವನ್ನು ಜರುಗಿಸಲಿಕ್ಕೆ ಹಿಂಜರಿಕೆ ಯಾಕೆ ಹಾಕ್ತಿದ್ದಾರೆ? ಹೀಗಾಗಿ ತಕ್ಷಣವೇ ನಾಳೆ ಅಥವಾ ಇವತ್ತು ಸಾಯಂಕಾಲದ ಒಳಗಡೆ ಎಲ್ಲಿ ಪರವಾನಗಿ ಇಲ್ಲದೆ ಉಸುಕಿನ ದಂಧೆಯನ್ನ ಮಾಡ್ತಿದ್ದಾರೆ, ಅದಿಲ್ಲದೆ ಉಸುಕಿನ ಪರವಾನಗಿಯನ್ನ ತಗೊಂಡು ಎಲ್ಲಿ ಉಸುಕನ್ನ ತಗೊಳ್ತಿದ್ದಾರೆ, ಅಲ್ಲಿ ಸರಿಯಾದ ಕಾನೂನು ಕ್ರಮಗಳನ್ನ ತೆಗೆದುಕೊಂಡು ಉಸುಕನ್ನ ತುಂಬಾ ಆಗಿದ್ರೆ ತುಂಬಲಿ. ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ 30ನೇ ತಾರೀಕಿನವರೆಗೆ ಗಡುವು ಕೊಡುತ್ತೆ. 30ನೇ ತಾರೀಕಿನ ಒಳಗಾಗಿ ತಾವುಗಳು ಬಂದ್ ಮಾಡದೆ ಹೋದ್ರೆ 30ನೇ ತಾರೀಕಿಗೆ ಸುಮಾರು 700ಕ್ಕಿಂತ ಹೆಚ್ಚು ಜನರನ್ನ ಒಳಗೊಂಡಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಗುಂದ ತಹಶೀಲ್ದಾರ್ ಆಫೀಸ್ ಮುಂದೆ ಪ್ರತಿಭಟನೆ ಕೊಡುತ್ತೆ ಅಂತ ಹೇಳಿ ಈ ಮೂಲಕ ನಾನು ಸರ್ಕಾರಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮತ್ತು ರಾತ್ರಿ 2 ಸಮಯ ನಾವು ಕೂಡ ಹೋಗಿ ಅಲ್ಲಿ ನೋಡ್ತಕ್ಕ ಸ್ಥಳವನ್ನ ಪರಿಶೀಲನೆ ಮಾಡಿದ್ವಿ. ಅಂತ ಸಮಯದಲ್ಲೂ ಕೂಡ ಆ ಲಾರಿಗಳು ಸಿಕ್ಕಿದಾವೆ, ಉಸುಕನ್ನು ತುಂಬಿ ಹೋಗತಕ್ಕಂಥ ಲಾರಿಗಳು ಸಿಕ್ಕಿದಾವೆ. ಅಧಿಕಾರಿಗಳಿಗೆ ತಿಳಿಸಿದ್ರೆ ಫೋನೇ ತೆಗೆಯಲ್ಲ. ಒನ್ಮಂಟೂದವರು ಬಂದು ಫೋಟೋ ತಗೊಂಡು ಹೋಗ್ತಾರೆ, ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾರೆ. ಯಾರು ಕೂಡ ಅವರ ಕ್ರಮವನ್ನ ಯಾರು ಮಾಡುತ್ತಿಲ್ಲ. ಇದು ನೇರವಾಗಿ ಮರಳು ದಂಧೆ ಅತ್ಯಂತ ದಾರುಣ ರೀತಿಯಲ್ಲಿ ಭೂಮಿಯನ್ನ ಹಾಳು ಮಾಡತಕ್ಕಂಥ ರೀತಿಯಲ್ಲಿ, ಅಲ್ಲಿನ ಪರಿಸರವನ್ನು ಹಾಳು ಮಾಡತಕ್ಕಂಥ ರೀತಿಯಲ್ಲಿ ಅವರುಗಳು ಮಾಡ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಅವರ ಮೇಲೆ ಈ ತಕ್ಷಣವೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದ.